ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ. ಎಸ್ MDH. ದೇಶಾದ್ಯಂತ 600 ಇಂಡಿಗೋ ವಿಮಾನಗಳ ಹಾರಾಟ ಬಂದ್. ಮಗಳ ಸ್ಯಾನಿಟರಿ ಪ್ಯಾಡ್ಗಾಗಿ ತಂದೆ ಪರದಾಟ. 1 ತಿಂಗಳ ಕಂದಮ್ಮನ ಜೊತೆ ಬಾಣಂತಿಗೆ ನರಕ ದರ್ಶನ. ಟೇಕ್ ಆಫ್ ಆಗದ ವಿಮಾನ ಆನ್ಲೈನ್ನಲ್ಲಿ ಆರತಕ್ಷತೆ. ಸಮಸ್ಯೆ ಬಳಿಕ ವೀಕ್ ಆಫ್ ರೂಲ್ಸ್ ಹಿಂಪಡೆದ DGCA. ಇದೆಲ್ಲವನ್ನು ನೋಡೋಣ ವಿಮಾನಯಾನ ಬಂದ್ ನ್ಯೂಸ್ ಟಾಪ್ನಲ್ಲಿ. ಪ್ರತಿನಿತ್ಯ ಇಂಡಿಗೋ ಏರ್ಲೈನ್ಸ್ನ 2300ಕ್ಕೂ ಹೆಚ್ಚು ವಿಮಾನಗಳು ಹಾರಾಟ ನಡೆಸುತ್ತವೆ. ಪ್ರಯಾಣಿಕರ ಮೆಚ್ಚುಗೆ ಗಳಿಸಿದ್ದ ಇಂಡಿಗೋ ಇದೀಗ ಅದೇ ಪ್ರಯಾಣಿಕರಿಂದ ಹಿಡಿಶಾಪ ಹಾಕಿಸಿಕೊಳ್ತಾ ಇದೆ. ಯಾಕಂದ್ರೆ ಕಳೆದ 4 ದಿನಗಳಿಂದ ಇಂಡಿಗೋ ಸಂಸ್ಥೆಯಿಂದ ಕೋಲಾಹಲ ಸೃಷ್ಟಿಯಾಗಿದೆ. ನಿತ್ಯ 500ರಿಂದ 600 ಫ್ಲೈಟ್ಸ್ ರದ್ದಾಗಿದ್ದು ಪ್ರಯಾಣಿಕರು ನಲುಗಿ ಹೋಗ್ತಾ ಇದ್ದಾರೆ. ಇಂಡಿಗೋ ಏರ್ಲೈನ್ಸ್ ಸಂಸ್ಥೆಯ ಬೇಜವಾಬ್ದಾರಿ ಹಾಗೂ ಪೈಲಟ್ಗಳ ಕೆಲಸದ ಒತ್ತಡ ನಿವಾರಿಸೋದಕ್ಕೆ DGCA ಜಾರಿಗೆ ತಂದ ಹೊಸ ರೂಲ್ಸ್ನಿಂದ ಏನೆಲ್ಲ ಅವಾಂತರಗಳು ಸೃಷ್ಟಿಯಾಗಿದೆ. ಇಂತಹ ಪರಿಸ್ಥಿತಿ ಅದ್ಯಾವ ತಂದೆಗೂ ಬರಬಾರದು. ಈತ ಏರ್ಪೋರ್ಟ್ನಲ್ಲಿ ನನ್ನ ಮಗಳಿಗೆ ಬ್ಲೀಡಿಂಗ್ ಆಗ್ತಾ ಇದೆ, ಸ್ಯಾನಿಟರಿ ಪ್ಯಾಡ್ ಕೊಡಿ ಅಂತ ಬೇಡ್ಕೊಳ್ತಾ ಇದ್ದಾರೆ. ತಿಂಗಳ ಹಿಂದಷ್ಟೇ ಹೆರಿಗೆಯಾಗಿರುವ ಮಗು 3 ವರ್ಷದ ಮತ್ತೊಂದು ಮಗು ಎತ್ಕೊಂಡು ತಮ್ಮನ ಮದುವೆಗಾಗಿ ಬೆಂಗಳೂರಿನಿಂದ ಪಾಟ್ನಾಗೆ ಹೊರಟಿದ್ರು. ಆದ್ರೆ ವಿಮಾನ ದಿಢೀರ್ ರದ್ದಾಗಿದ್ದು 24 ಗಂಟೆಯಿಂದ ಏರ್ಪೋರ್ಟ್ನಲ್ಲೇ ಪರದಾಡ್ತಾ ಇದ್ದಾರೆ. ಮಗುವಿನ ಊಟ ಔಷಧಿಗಳೆಲ್ಲ ಲಗೇಜ್ ಬ್ಯಾಗ್ ನಲ್ಲಿದೆ. ಆದ್ರೆ ಲಗೇಜ್ ಬ್ಯಾಗ್ ಕೊಡೋದಕ್ಕೂ ಇಂಡಿಗೋ ಸಿಬ್ಬಂದಿ ಸತಾಯಿಸಿದ್ದಾರೆ. How I managed, I only know. At I think 4 o'clock in the morning they said the bag will be there. The baby's every item was in the bag only. You see how it is difficult for both. ಜೈಪುರದ ಈತ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಜೈಪುರದಲ್ಲಿ ಮಗನ ನಾಮಕರಣ ಇದ್ದು ಕುಟುಂಬ ಸಮೇತ ಹೋಗೋದಕ್ಕೆ ಟಿಕೆಟ್ ಬುಕ್ ಮಾಡಿದ್ದ. ಆದ್ರೆ ವಿಮಾನ ದಿಢೀರ್ ರದ್ದಾಗಿ ಬೆಳಗ್ಗೆಯಿಂದ ಏರ್ಪೋರ್ಟ್ನಲ್ಲೇ ವಿಲವಿಲ ಅಂತಿದ್ರು. 2 ತಿಂಗಳು ಮುಂಚೆನೆ ಪ್ಲಾನ್ ಮಾಡಿ ಇಂಡಿಗೋ ಆನ್ ಟೈಮ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಅನ್ನೋ ಒಂದು ನಂಬಿಕೆಯನ್ನು ಇಟ್ಕೊಂಡು ನಾವು ಟಿಕೆಟ್ಸ್ ಬುಕ್ ಮಾಡಿದ್ವಿ. ಸಂಧಿನೋವಿನಿಂದ ಬಳಲ್ತಾ ಇರುವ ತನ್ನ ತಾಯಿನ ಅಹಮದಾಬಾದ್ನಲ್ಲಿ ಚಿಕಿತ್ಸೆಗೆ ಕರೆದುಕೊಂಡು ಹೋಗ್ತಾ ಇದ್ದ ಈತನಿಗೂ ಇಂಡಿಗೋ ಶಾಕ್ ಕೊಟ್ಟಿದೆ. ಇವರೆಲ್ಲ ಶಬರಿಮಲೆಗೆ ಹೋಗೋದಕ್ಕೆ ಹೈದರಾಬಾದ್ನಿಂದ ಇಂಡಿಗೋ ಫ್ಲೈಟ್ ಹತ್ತಿದ್ರು. ಆದ್ರೆ ವಿಮಾನ ರದ್ದಾಗ್ತಾ ಇದ್ದಂತೆ ಎಲ್ಲರನ್ನೂ ಬೆಂಗಳೂರು ಏರ್ಪೋರ್ಟ್ನಲ್ಲಿ ಇಳಿಸಿ ಇಂಡಿಗೋ ಕೈ ತೊಳೆದುಕೊಂಡಿದೆ. ಸತ್ತವರ ಅಸ್ಥಿ ವಿಸರ್ಜನೆಗೂ ನೆಮ್ಮದಿ ಇಲ್ಲದಾಗಿದೆ. ಈ ಕುಟುಂಬ ಹರಿದ್ವಾರದಲ್ಲಿ ತಂದೆಯ ಅಸ್ಥಿ ವಿಸರ್ಜನೆಗೆ ಇಂಡಿಗೋ ಫ್ಲೈಟ್ ಬುಕ್ ಮಾಡಿತ್ತು. ಆದ್ರೆ ದಿಢೀರ್ ಫ್ಲೈಟ್ ರದ್ದಾಗಿದ್ದು ಈಗ ಏರ್ಪೋರ್ಟ್ನಲ್ಲೇ ಪರದಾಡ್ತಾ ಇದ್ದಾರೆ. ಹುಬ್ಬಳ್ಳಿಯ ಈ ಕುಟುಂಬ ಅದೆಂತಹ ಸಂಕಷ್ಟಕ್ಕೆ ಸಿಲುಕಿದೆ ನೋಡಿ. ಒಡಿಶಾದ ಭುವನೇಶ್ವರದಲ್ಲಿ ನವೆಂಬರ್ 23ರಂದು ಹುಬ್ಬಳ್ಳಿಯ ನಿವಾಸಿ ಮೇಧಾ ಕ್ಷೀರಸಾಗರ ಹಾಗೂ ಒಡಿಶಾದ ಸಂಗಮದಾಸ್ ವಿವಾಹವಾಗಿತ್ತು. ಹುಬ್ಬಳ್ಳಿಯ ಗುಜರಾತ್ ಭವನದಲ್ಲಿ ಮೇಧಾ ಕುಟುಂಬ ಆರತಕ್ಷತೆ ಏರ್ಪಡಿಸಿತ್ತು. ವಧುವರರು ಹುಬ್ಬಳ್ಳಿಗೆ ಬರೋದಕ್ಕೆ ಭುವನೇಶ್ವರದಿಂದ ಇಂಡಿಗೋ ಟಿಕೆಟ್ ಬುಕ್ ಮಾಡಿದ್ರು. ಆದರೆ ವಿಮಾನ ಟೇಕ್ ಆಫ್ ಆಗದೆ ಮದುಮಗಳು ಬರಲಿಲ್ಲ. ಕೊನೆಗೆ ಆನ್ಲೈನ್ನಲ್ಲೇ ಆರತಕ್ಷತೆ ನಡೆಸಬೇಕಾಯಿತು. ಇನ್ನು ಇಂಡಿಗೋ ವಿಮಾನ ನಿಲ್ದಾಣ ರದ್ದಾದ ಬೆನ್ನಲ್ಲೇ ದೆಹಲಿಯಲ್ಲಿ 200ಕ್ಕೂ ಹೆಚ್ಚು ಕನ್ನಡಿಗರು ನಲುಗಿ ಹೋಗಿದ್ದಾರೆ. ಹಾವೇರಿ, ದಾವಣಗೆರೆ, ಚಿತ್ರದುರ್ಗ ಜಿಲ್ಲೆ ಸೇರಿದಂತೆ ಸುಮಾರು 200ಕ್ಕೂ ಹೆಚ್ಚು ಕನ್ನಡಿಗರು ಪರದಾಡ್ತಾ ಇದ್ದಾರೆ. ಪ್ರಯಾಣಿಕರಿಗೋಸ್ಕರ 37 ವಿಶೇಷ ರೈಲುಗಳನ್ನ ರೈಲ್ವೆ ಇಲಾಖೆ ವ್ಯವಸ್ಥೆ ಮಾಡಿದೆ. ಗಾಳಿಯಲ್ಲಿ ಹಾರಾಡಿ ಹೋಗಬೇಕಾದವರು ಗಾಲಿ ಮೇಲೆ ಪ್ರಯಾಣಿಸಲಿದ್ದಾರೆ. ವಿಮಾನ ನಿಲ್ದಾಣಗಳು ರೈಲ್ವೆ ನಿಲ್ದಾಣಗಳಿಗಿಂತ ಅಧ್ವಾನ ಆಗ್ತಾ ಇದ್ದಂತೆ ಎಚ್ಚೆತ್ತ DGCA ನವೆಂಬರ್ 1ರಿಂದ ಜಾರಿಗೆ ತಂದಿದ್ದ ವೀಕ್ ಆಫ್ ರೂಲ್ಸ್ನ ಹಿಂಪಡೆದುಕೊಂಡಿದೆ. ನಿನ್ನೆ ಮಧ್ಯರಾತ್ರಿ 12 ಗಂಟೆವರೆಗೂ ಇಂಡಿಗೋ ಎಲ್ಲ ವಿಮಾನಗಳ ಹಾರಾಟವನ್ನ ರದ್ದು ಮಾಡಿದೆ. ಇನ್ನು 10 ದಿನ ಈ ರೀತಿ ಸಮಸ್ಯೆ ಇರಲಿದೆ. ಹೀಗಾಗಿ ಇಂಡಿಗೋ ಸಂಸ್ಥೆ ಪ್ರಯಾಣಿಕರ ಕ್ಷಮೆ ಯಾಚಿಸಿದೆ. ಮತ್ತೊಂದು ಕಡೆ ಇದನ್ನೇ ಬಂಡವಾಳ ಮಾಡಿಕೊಂಡ ಇತರೆ ವಿಮಾನಯಾನ ಸಂಸ್ಥೆಗಳು ಪ್ರಯಾಣಿಕರ ಸುಲಿಗೆ ಮಾಡ್ತಾ ಇವೆ. ಬೆಂಗಳೂರಿನಿಂದ ದೆಹಲಿಗೆ 4ರಿಂದ 5 ಸಾವಿರ ಇದ್ದ ಫ್ಲೈಟ್ ಟಿಕೆಟ್ ಬೆಲೆ 45 ಸಾವಿರದಿಂದ 70-80 ಸಾವಿರದವರೆಗೆ ಹೆಚ್ಚಳ ಮಾಡಿವೆ. MDH ಜನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ.